ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯಶ್ರೀ. ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಾವು 25 ಸುಪ್ರಸಿದ್ಧ ವಚನಕಾರರ ವಚನಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ವಚನಗಳನ್ನು ನೀವು ನಿರೂಪಣೆಯಲ್ಲಾಗಿರ್ಬೋದು ಅಥವಾ ಭಾಷಣದಲ್ಲಾಗಿರ್ಬೋದು ಅಥವಾ ಪ್ರಬಂಧಗಳಲ್ಲಿ ಕೂಡ ಬಳಸಬಹುದಾಗಿದೆ. ಇದರಿಂದ ನೀವು ವೀಕ್ಷಕರ ಮನಸ್ಸನ್ನು ಮತ್ತಷ್ಟು ಆಕರ್ಷಿಸಬಹುದು. ಈ ಒಂದು ವಚನಗಳು ವಚನ ರೂಪದಲ್ಲಿ ಇರದಿದ್ದರೂ ಕೂಡ ಅದರ ಸಾರವನ್ನು ನಾನು ಆಡು ಭಾಷೆಯಲ್ಲಿ ಹೇಳ್ತಾ ಇದ್ದೇನೆ. ಇದರಿಂದಾಗಿ ನೀವು ವೀಕ್ಷಕರ ಮನಸ್ಸನ್ನು ಮತ್ತಷ್ಟು ಸೆಳೆಯಬಹುದಾಗಿದೆ. ಮತ್ತೆ ಕೇಳಿಟ್ಟು ವಿಡಿಯೋನ ಶುರು ಮಾಡೋಣವಾ? ಇದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ನನ್ನ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಕೇಳಿಟ್ಟು ವಿಡಿಯೋನ ಶುರು ಮಾಡೋಣವಾ? ನಂಬರ್ 1, ಬಸವಣ್ಣನವರ ವಚನ ಶೈಲಿ. ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇರಲಿ, ಮನಸ್ಸಿನಲ್ಲಿ ನಂಬಿಕೆ ಇರಲಿ, ಪರರಿಗೆ ನೋವು ಕೊಡದಿರುವುದು ಧರ್ಮ, ಸ್ವಾರ್ಥವನ್ನು ತೊರೆದು ನಡೆದುದೇ ಹಾದಿ ಸ್ಪಷ್ಟ, ಅರಿವಿನ ಬೆಳಕು ಮನದೊಳಗೆ ಒಳಪಿಸಲಿ, ಕೂಡಲ ಸಂಗಮ ದೇವನೇ ನಮ್ಮ ನಡೆ ನಿನ್ನ ನುಡಿಯಾಗಲಿ. ನಂಬರ್ 2, ಅಕ್ಕ ಮಹಾದೇವಿಯ ವಚನ ಶೈಲಿ. ಬಾಳಲೆ ಹಸಿರು ಹೂವಿನಂತೆ ಕ್ಷಣಿಕ, ದೇಹದ ಅಲಂಕಾರ ಮಣ್ಣಿನ ನೆರಳು, ಮನದ ಶುದ್ಧಿಯೇ ನಿಜವಾದ ಅಲಂಕಾರ, ಪ್ರೇಮದ ದಾರಿಯಲ್ಲಿ ದೇವರು ದೊರಕುವನು, ಬಳಲಿದ ಮನದ ಕತ್ತಲಲ್ಲಿ ಬೆಳಕು ಅರಳಲಿ, ಚನ್ನಮಲ್ಲಿಕಾರ್ಜುನನೇ ನನ್ನ ಆತ್ಮವೇ ನಿನ್ನ ದಾರಿಯಾಗಿದೆ. ನಂಬರ್ 3, ಅಲ್ಲಮ ಪ್ರಭುವಿನ ವಚನ ಶೈಲಿ. ನಿಶ್ಶಬ್ದದೊಳಗೆ ನಾದವಿದೆ, ನಾದದೊಳಗೆ ಜ್ಞಾನವಿದೆ, ಜ್ಞಾನದೊಳಗೆ ಶಿವತತ್ವವಿದೆ, ದೂರ ಹುಡುಕದಿರು ನಿನ್ನೊಳಗೆ ದೇವರು ಇದ್ದಾನೆ, ಮನದ ಬಾಗಿಲು ತೆರೆದು ಒಳಗೆ ನೋಡು, ಗುಹೇಶ್ವರನೇ ನೀನೇ ಬದುಕಿನ ಉಸಿರು. ನಂಬರ್ 4, ಚನ್ನಬಸವಣ್ಣನ ವಚನ ಶೈಲಿ. ಸತ್ಯವೇ ನಡೆದು ಹೋಗುವ ಮಾರ್ಗ, ಧರ್ಮವೇ ಕೆಲಸದ ಸುಗಂಧ, ಕರುಣೆಯೇ ಮಾನವನ ನಿಜ ಆಭರಣ, ಪರರ ನೋವು ಅರಿಯದ ಮನಸ್ಸು ಕಲ್ಲಿನಂತೆ, ನಗೆಗಿಂತ ಮಧುರವಾದುದು ನೀತಿ, ಶರಣಬಸವೇಶ್ವರನೇ ನೀನೇ ನಮ್ಮ ದಾರಿ. ನಂಬರ್ 5, ಹೆಲವರ ವಚನ ಶೈಲಿ. ಹಳ್ಳಿಯ ಧೂಳಿನಲ್ಲಿ ಬೆಳೆದ ಮನಸ್ಸು ಕಷ್ಟದಲ್ಲೂ ನಗುವ ಶಕ್ತಿಯನ್ನು ಪಡೆಯಲಿ, ಬಡತನವಲ್ಲ ಮಮತೆ ಮನುಷ್ಯನ ಶಕ್ತಿ, ಉಪಕಾರ ಮಾಡಿದ ಕೈಕುಂದು ಮರೆಯದಿರು, ಮಣ್ಣಿನ ಗುರು ತೊಳೆದು ಹೋದರೂ ಮಮತೆ ಉಳಿಯಲಿ, ಎಲ್ಲರೊಳಗಿರುವ ಶರಣನೇ ನಿನ್ನ ನೆನೆಯಲಿ. ನಂಬರ್ 6, ದಾಸಿಮಯ್ಯನ ವಚನ ಶೈಲಿ. ಸಿಲುಕಿದ ಕತ್ತಲಲ್ಲಿ ಬೆಳಕನ್ನು ಹುಡುಕಬೇಡ, ನುಡಿಯ ಶುದ್ಧಿಯೇ ನಿನಗೆ ದೀಪ, ಪ್ರೇಮದ ದಾರಿಯಲ್ಲಿ ಹೆಜ್ಜೆ ಇಟ್ಟರೆ ಸಂಕಟವು ನಿನ್ನ ಗುರುವಾಗುವುದು, ಕೊಳಕು ಮನಸ್ಸು ತೊಳೆದಾಗ ದಾರಿ ಸಿಗುವುದು, ರಾಮ ಪರಮೇಶ್ವರನೇ ನಿನ್ನ ನಾಮ ನನ್ನ ಆಶ್ರಯ. ನಂಬರ್ 7, ಸೋಲ ದೇವರ ವಚನ ಶೈಲಿ. ಮಾನವ ಹೃದಯವೇ ದೇವರ ಮಂದಿರ, ಸುಳ್ಳಿಲ್ಲದ ನುಡಿಯೇ ದೇವರ ಪೂಜೆ, ಪರರಿಗೆ ದಯ ತೋರಿದ ಕ್ಷಣವೇ ಹಬ್ಬ, ಹಿಂದಿನ ನೋವನ್ನು ಬಿಟ್ಟು ಮುಂದೆ ನಡೆದು ಕತ್ತಲಿನ ನಡುವೆ ನೆನೆಯು ಸತ್ಯದ ಬೆಳಕು, ನಿನ್ನೊಳಗಿರುವ ಶಕ್ತಿಯೇ ಪರಮಶಿವ. ನಂಬರ್ 8, ಮಡಿವಾಳ ಮಹಾಲಿಂಗನ ವಚನ ಶೈಲಿ. ತ್ಯಾಗವಿಲ್ಲದ ಬದುಕು ಕಹಿ, ಪ್ರೀತಿ ಇಲ್ಲದ ನುಡಿ ಖಾಲಿ, ಮನುಷ್ಯನ ಮೌಲ್ಯವನ್ನು ಬಟ್ಟೆ ಹೇಳುವುದಿಲ್ಲ, ತನ್ಮಯತೆಯಿಂದ ಕೆಲಸ ಮಾಡಿದರೆ ದೇವರು ಕೂಡ ಮೆಚ್ಚುವನು, ಪರರ ಸೇವೆ ಮಾಡಿದರೆ ಪುಣ್ಯ ದ್ವಿಗುಣ, ಮಹಾಲಿಂಗನೇ ಭಕ್ತನಿಗೆ ನೀನೇ ಆಧಾರ. ನಂಬರ್ 9, ರಾಂಜಣದ ರಾಘವೇಶ್ವರರ ವಚನ ಶೈಲಿ. ಕಲ್ಲಿನಲ್ಲಿ ದೇವರ ಗೃಹ ಕಟ್ಟಬೇಡ, ನಿನ್ನ ಹೃದಯವೇ ದೇವರ ನಿವಾಸ, ಹುಟ್ಟಿದ ಪ್ರತಿಕ್ಷಣ ಹೊಸ ಜ್ಞಾನ, ತಪ್ಪಿನಲ್ಲಿ ನಿಂತರೂ ಸತ್ಯಕ್ಕೆ ತಿರುಗು, ಪ್ರೀತಿಯೇ ಬದುಕಿನ ಧರ್ಮಗ್ರಂಥ, ಶಿವಶರಣರೇ ನಿನ್ನ ನಾಮ ಸತ್ಯ. ನಂಬರ್ 10, ಶಂಕರ ದೇವರ ವಚನ ಶೈಲಿ. ಗಾಳಿ ಬಂದು ಹೋಗುವುದು ದೇಹ, ಉಸಿರೇ ನಿಜವಾದ ಜೀವ, ಪರರಿಗೆ ನಗುವ ದಾನ ಮಾಡಿದರೆ ಪಾಪ ಕರಗುವುದು, ಕೋಪ ತೊರೆದು ಪ್ರೀತಿ ಹರಡಿದರೆ ಶಕ್ತಿ ದೊರಕುವುದು, ಮನದ ಏಕಾಗ್ರತೆಯೇ ಸಾಧನೆಗೆ ಮೂಲ, ಶಿವಶಕ್ತಿ ನಮ್ಮ ಅಂತಿಮ ಆಶ್ರಯ. ನಂಬರ್ 11, ಬಸವಣ್ಣನವರ ವಚನ ಶೈಲಿ. ಮನುಷ್ಯನ ಮೌಲ್ಯ ಜನ್ಮದಿಂದಲ್ಲ ಅವನ ನಡತೆಯಿಂದಲೇ ಅರಳುತ್ತದೆ, ಸತ್ಯದ ಬೆಲೆ ಕಾಲ ಬದಲಾದರೂ ಕಡಿಮೆಯಾಗದು, ಪರರಿಗೆ ಮಾಡಿದ ಉಪಕಾರವೇ ನಿಜವಾದ ಪೂಜೆ, ಕರಗುವ ಹೃದಯವೇ ಪರಮಗುರುವಿನ ರೂಪ, ಕೈಲಾದಷ್ಟು ಒಳ್ಳೆಯದನ್ನು ಮಾಡು ಶರಣಾಗು. ನಂಬರ್ 12, ಅಕ್ಕ ಮಹಾದೇವಿಯವರ ವಚನ ಶೈಲಿ. ಈ ದೇಹವು ಕ್ಷಣಿಕ, ಮನಸ್ಸು ಚಂಚಲ, ಭಕ್ತಿ ಮಾತ್ರ ಸದಾ ಶಾಶ್ವತ, ಪ್ರೀತಿಯ ದೀಪವನ್ನು ಹಚ್ಚಿದರೆ ಅಂಧಕಾರ ಮಾಯ, ಅಹಂಕಾರ ಬಿದ್ದು ಎದ್ದು ನಿಲ್ಲಲಾರದು, ನಿನ್ನೊಳಗಿರುವ ಚೇತನವೇ ನಿಜವಾದ ಶಿವ, ಅದನ್ನು ಕಂಡವನೇ ಪಾತಕದಿಂದ ಮುಕ್ತ. ನಂಬರ್ 13, ಅಲ್ಲಮ ಪ್ರಭುವಿನ ವಚನ ಶೈಲಿ. ಮೌನವೇ ಮಹಾಸತ್ಯದ ಶಬ್ದ, ಜ್ಞಾನಿ ಕಂಡ ಮಾರ್ಗವು ಸರಳ, ಇಂದ್ರಿಯಗಳನ್ನು ಗೆದ್ದವನೇ ನಿಜವಾದ ಶರಣ, ಲೋಭವು ಮಾನವನ ದೊಡ್ಡ ಶತ್ರು,
ಅನಿತ್ಯದ ಹಾದಿಯಲ್ಲಿ ಮೌಲ್ಯ ಬದಲಾಗದು. ಒಂದೇ ನಿಜ, ಅದುವೇ ಪರಮತತ್ವದ ಸ್ಪಂದನ. ನಂಬರ್ 14 ಚನ್ನಬಸವಣ್ಣನವರ ವಚನ ಶೈಲಿ. ಪದವು ದೊಡ್ಡದಾದರೆ ಹೆಮ್ಮೆ ಬರಬಾರದು, ಕರ್ಮ ದೊಡ್ಡದಾದರೆ ಫಲವೂ ಕೂಡ ದೊಡ್ಡದು. ನರಹಿತವೇ ಸರ್ವಶ್ರೇಷ್ಠ ಅಗ್ನಿಹೋತ್ರ, ನಿನ್ನ ನಡೆ ನಿನ್ನ ಧರ್ಮಕ್ಕೆ ಕನ್ನಡಿ. ಪ್ರೀತಿಯನ್ನು ಹಂಚಿದರೆ ದ್ವೇಷ ಕರಗುತ್ತದೆ, ಸತ್ಯವ ಬದುಕಿಸಿದರೆ ನೀನು ಶರಣನಾಗುವೆ. ನಂಬರ್ 15 ದೇವರ ದಾಸಿಮಯ್ಯನವರ ವಚನ ಶೈಲಿ. ಸತ್ಯದ ಮಾರ್ಗದಲ್ಲಿ ನಡೆದರೆ ಸಂಕಟ ಮೌನ, ಪರರ ನೋವನ್ನು ಪರಿಹರಿಸಿದರೆ ಪುಣ್ಯ ಹೆಚ್ಚುತ್ತದೆ. ಮನಸ್ಸಿನ ದಾರಿ ಶುದ್ಧವಾದರೆ ಭಯವಿಲ್ಲ, ಗುರು ಎಂಬ ಬೆಳಕು ಕಂಡರೆ ದಾರಿ ತೆರೆ. ಭಕ್ತಿಯ ಮೂಲ ಪ್ರೀತಿ, ಅದನ್ನು ಕಳೆಯಬೇಡ, ನಿನ್ನೊಳಗಿನ ದೇವರನ್ನು ಗುರುತು ಮಾಡು. ನಂಬರ್ 16 ರಾಮೇಶ್ವರನ ವಚನ ಶೈಲಿ. ದಾರಿದ್ರ್ಯವಿದ್ದರೂ ದಾನ ಮಾಡುವವರ ಕೈ ಶುದ್ಧ, ಹೃದಯವಿದ್ದವನು ಸ್ವರ್ಗವನ್ನೇ ಕಾಣುವನು. ದುಃಖ ಬಂದಾಗ ಧೈರ್ಯವೇ ನಂಬಿಕೆ, ಸತ್ಯದ ಮೇಲೆ ನಿಂತ ಮನೆ ನಶಿಸದು. ಪಾಪಿಗೆ ಪ್ರೀತಿ ಇದ್ದರೆ ಅವನು ಬದಲಾಗುವನು, ಅದು ದೇವರ ಕೃಪೆಯದೇ ರೂಪ. ನಂಬರ್ 17 ಮಡೆಯನವರ ವಚನ ಶೈಲಿ. ಬಾಳಿನಲ್ಲಿ ಬಂದು ಹೋಗುವುದು ಎಲ್ಲ ಕ್ಷಣಿಕ, ನಿಲ್ಲುವುದು ಕೇವಲ ನಿನ್ನ ಕರ್ಮ. ಮಾತಿನ ಮಧುರತೆ ಶತ್ರುವನ್ನು ಸ್ನೇಹಿತನಾಗಿಸುತ್ತದೆ. ಕೋಪ ಮಾಡಿದರೆ ಮನಸ್ಸು ಸುಟ್ಟು ಹೋಗುತ್ತದೆ, ಪ್ರೀತಿ ಮಾಡಿದರೆ ಬದುಕು ಅರಳುತ್ತದೆ. ಶರಣನಾಗುವುದು ನಿಜವಾದ ಶಾಂತಿ. 18 ಸುಂದರಯ್ಯನವರ ವಚನ ಶೈಲಿ. ಧರ್ಮವೇನು ಎಂದು ಹುಡುಕಬೇಕಾಗಿಲ್ಲ, ಪರರಿಗೆ ಮಾಡಿದ ಒಳ್ಳೆಯದೇ ಧರ್ಮ. ಮನಸ್ಸು ಶಾಂತವಾಗಿದ್ದರೆ ಲೋಕವೇ ಸುಂದರ. ಹಗುರವಾದ ಮಾತು ಹೃದಯಕ್ಕೆ ಭಾರವಾಗುತ್ತದೆ. ಪ್ರೀತಿ ಎಂದು ನಗುವಿಗೆ ಸಾವಿರ ಬಾಗಿಲು, ಸತ್ಯದ ಹಾದಿ ಎಂದೂ ನಿಷ್ಫಲವಲ್ಲ. ನಂಬರ್ 19 ಕಿನ್ನರಿ ಜರೀನಾರವರ ವಚನ ಶೈಲಿ. ಬದುಕನ್ನು ಅಂದಗೊಳಿಸುವುದು ಹೊರಗಿನದ್ದಲ್ಲ, ಮನಸ್ಸಿನ ಸುಂದರತೆಯೇ ನಿಜವಾದ ಆಭರಣ. ಸತ್ಯ ಒಂದೇ ನಿನ್ನ ಕೈ ಹಿಡಿಯುವ ಸ್ನೇಹಿತ, ಪರರಿಗೆ ಬೆಳಕನ್ನು ಹಂಚಿದರೆ ನಿನ್ನ ದಾರಿ ಬೆಳಕಿನಂತೆ. ದುಃಖ ಬಂದರೆ ಧೈರ್ಯವೇ ಔಷಧ, ಶರಣಾಗುವ ಮನಸ್ಸು ಎಂದು ಮುರಿಯದು. ನಂಬರ್ 28 ಮರುಳಶಂಕರ ವಚನ ಶೈಲಿ. ಶರಣನ ಹಾದಿಯಲ್ಲಿ ಹೆಜ್ಜೆ ಇಟ್ಟವನು ಅಹಂಕಾರವನ್ನು ತೊರೆದಿರಬೇಕು. ಸತ್ಯವನ್ನು ಕಂಡವನು ಭಯಪಡಲಾರ. ಪ್ರೀತಿ ಹಂಚಿದವನು ದೇವರ ಹಾದಿಯಲ್ಲಿ ನಿಂದೆ ಕೇಳಿದರೂ ಮೌನವಾಗಿರುವನು, ಅದು ಶರಣನ ಶೀಲ, ಶರಣನ ಶಕ್ತಿ. ನಂಬರ್ 21 ಶರೀಫ ಶರಣರವರ ವಚನ ಶೈಲಿ. ಮಾನವ ಕುಲವೇ ಒಂದು ಕುಟುಂಬ, ಪ್ರೀತಿಯೇ ಅದರ ಅಸ್ಥಿಪಂಜರ. ಸತ್ಯವಿಲ್ಲದ ಬದುಕು ಮರಳು ಕೋಟೆ, ಮಾತಿನ ಮೃದುತೆಯೇ ಮನುಷ್ಯನ ಆಭರಣ. ಪರರಿಗೆ ನೆರವಾದರೆ ನಿನ್ನ ಜೀವನ ಪವಿತ್ರ, ಶರಣನ ಹೃದಯ ಎಂದಿಗೂ ಕತ್ತಲಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟೇ ಈ ವಿಡಿಯೋದ ಉಪಯುಕ್ತ ಮಾಹಿತಿಯಾಗಿದ್ದು, ಈ ಒಂದು ವಿಡಿಯೋ ನಿಮಗೆಲ್ಲ ಸಹಾಯಕವಾಗುತ್ತೆ ಅಂತೇಳಿ ಭಾವಿಸ್ತಾ ಇದ್ದೇನೆ. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.